ನಮಸ್ಕಾರ. ನಾನು ನಿಮ್ಮ ಶಿವಪ್ಪ ನಾಗಾವಿ. ಇವತ್ತು BNSನ ಇನ್ನೊಂದು ಪ್ರಮುಖವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾನು ಪ್ರಾಸಿಕ್ಯೂಟರ್ ಮತ್ತು ಪ್ರಾಸಿಕ್ಯೂಷನ್ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕೆ ಅಂತಂದರೆ ನಾವು ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಸಾಮಾನ್ಯವಾಗಿ ಪೊಲೀಸರ ವಿಷಯವನ್ನು ಚರ್ಚೆ ಮಾಡಿದ್ದೀವಿ ಮತ್ತು ಇನ್ವೆಸ್ಟಿಗೇಷನ್ ಪೋರ್ಷನನ್ನು ಚರ್ಚೆ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ನು ಬಂದು ಇವತ್ತು ಎಲ್ಲಿಗೆ ತಲುಪಿದೆ ಅಂತಂದರೆ ಮ್ಯಾಜಿಸ್ಟ್ರೇಟರ್ ಮುಂದೆ ತಲುಪಿದೆ. ಮ್ಯಾಜಿಸ್ಟ್ರೇಟರು ಕಾಗ್ನಿಸನ್ಸ್ ತಗೊಂಡಿದ್ದಾರೆ, ಇಶ್ಯೂ ಪ್ರೋಸೆಸ್ ಮಾಡಿದ್ದಾರೆ. ಈ ಇಶ್ಯೂ ಪ್ರೋಸೆಸ್ ಮಾಡಿದ ನಂತರದಲ್ಲಿ ಏನಾಗ್ತದೆ ಅಂತಂದರೆ ಈ ಸರಕಾರಿ ಅಭಿಯೋಜಕರ, ಇವರಿಗೆ ನಾವೇನು ಹೇಳ್ತೀವಿ ಅಂತಂದರೆ ಸರಕಾರಿ ಅಭಿಯೋಜಕರು ಅಂತ ಹೇಳ್ತೀವಿ. ಈ ಅಭಿಯೋಜಕರ ಪಾತ್ರ ಬಹಳ ಮುಖ್ಯವಾಗ್ತದೆ. ಆದ್ದರಿಂದ ಈ ಒಂದು ಪ್ರಶ್ನೆನೂ ಕೇಳಿದ್ದಾರೆ, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ಪ್ರಾಸಿಕ್ಯೂಟರ್ಸ್ ಆ್ಯಂಡ್ ಪ್ರಾಸಿಕ್ಯೂಷನ್. ಹಾಗಾಗಿ ಇವತ್ತು ಈ ಒಂದು ಹೊಸ ಯೂನಿಟು ನಮ್ಮ ಮುಂದಿನ ಪ್ರಕ್ರಿಯೆಗಳಿಗೆ ಸೇರುವುದರಿಂದ ಇವರ ಬಗ್ಗೆ ಮೊದಲೇ ತಿಳ್ಕೊಳ್ಳೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ನಾನು ಇವತ್ತು ಈ ವಿಚಾರವನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ದಿಸ್ ಈಸ್ ವಿ ಆರ್ ಸ್ಟಿಲ್ ಇನ್ BNS ಯೂನಿಟ್ 1 ಓನ್ಲಿ, BNS 2023 ಆ್ಯಂಡ್ ಯೂನಿಟ್ 1. ವಿ ಆರ್ ಪಾರ್ಟ್ ಆಫ್ ಯೂನಿಟ್, ದಿಸ್ ವಿಡಿಯೋ ಈಸ್ ಪಾರ್ಟ್ ಆಫ್ ಯೂನಿಟ್ 1 ಓನ್ಲಿ. Therefore, now let us proceed. So what we are going to discuss in this is all these points. These are the points I am going to discuss. ಏನು ಅಭಿಯೋಜಕರು ಅಂದ್ರೇನು, ಅಭಿಯೋಜನೆ ಅಂದ್ರೇನು ಅಂತಕ್ಕಂಥದ್ದು, ಮತ್ತು ಅಭಿಯೋಜಕರು ಯಾರು, ಅಭಿಯೋಜಕರು ಯಾರಿವರು ಅಂತಕ್ಕಂಥದ್ದು, ಮತ್ತು ಇದಕ್ಕೆ ಸಂಬಂಧಿಸಿದಂತಹ ಸೆಕ್ಷನ್ಗಳನ್ನು ನಾವು ನೋಡ್ತೀವಿ. ವಿ ಆರ್ ಗೋಯಿಂಗ್ ಟು ಲುಕ್ ಅಟ್ ದಿ ಸೆಕ್ಷನ್ಸ್ ಆಲ್ಸೋ, ಆನ್ ವಿಚ್ ಸೆಕ್ಷನ್ ವಿ ಆರ್ ಡಿಸ್ಕಸಿಂಗ್. ದೆನ್ ಈ ಅಭಿಯೋಜಕರ ಕರ್ತವ್ಯಗಳೇನು, ವಾಟ್ ಆರ್ ಆಲ್ ದ ಡ್ಯೂಟೀಸ್ ಆರ್ ಫಂಕ್ಷನ್ಸ್ ಆಫ್ ದೀಸ್ ಪ್ರಾಸಿಕ್ಯೂಟರ್ಸ್, ನೇಚರ್ ಆಫ್ ಪ್ರಾಸಿಕ್ಯೂಟರ್ಸ್ ರೋಲ್, ಇವರ ಮಹತ್ವ ಏನು, ಇವರ ಒಂದು ಪಾತ್ರ ಏನು. ಮಹತ್ವ ಅನ್ನೋದಕ್ಕಿಂತ ಅಭಿಯೋಜಕರ ಪಾತ್ರ ಅಂತಲೂ ಹೇಳ್ಬೋದು ನಾವು. ಅಭಿಯೋಜಕರ ಪಾತ್ರ, ಇವರ ಪಾತ್ರ ಏನು ಅಂತಕ್ಕಂಥದ್ದು, ಮತ್ತು ಪೊಲೀಸರು ಮತ್ತು ಅಭಿಯೋಜಕರ ಮಧ್ಯೆ ಇರುವಂತಹ ವ್ಯತ್ಯಾಸವನ್ನು ನೀವು ತಿಳ್ಕೊಳ್ಬೇಕು. ಪ್ರೈವೇಟ್ ಪ್ರಾಸಿಕ್ಯೂಷನ್ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಖಾಸಗಿಯವರು ಕೂಡ ಅಭಿಯೋಜನೆ ಮಾಡ್ಬೋದು. ಆ ರೀತಿಯಾದಂತಹ ಪ್ರಾವಧಾನಗಳು ಈ ನಮ್ಮ ಪ್ರಕರಣದಲ್ಲಿ ಬರ್ತವೆ. ಸೊ ಆ ಎಲ್ಲ ವಿಚಾರಗಳನ್ನು ಇವತ್ತು ಒಂದೊಂದಾಗಿ ನಾವು ನೋಡೋಣ. ಆಮೇಲೆ ಈ ಅಭಿಯೋಜನೆಯ ಉದ್ದೇಶ ಏನು, ಯಾಕೆ ಪೊಲೀಸರೇ ಡೈರೆಕ್ಟಾಗಿ ವಾದ ಮಾಡಲಿಲ್ಲ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇಲ್ಲಿ ಒಬ್ಬ ಥರ್ಡ್ ಪರ್ಸನನ್ನು ನಾವು ಸೇರಿಸ್ತೀವಿ. ಸಿ, ಇಫ್ ಐ ಸೇ ಪೊಲೀಸ್, if I say judiciary or judicial magistrate, there must be a connection. This is a bridge. This is a bridge. And this bridge is prosecution. ಅಭಿಯೋಜನೆ. ಇವ್ರು ಏನು ಹೇಳ್ತಾರೋ, ಇವ್ರು ಹೇಳುವುದನ್ನು ಇವರಿಗೆ ಮನದಟ್ಟುವ ಹಾಗೆ ತಲುಪಿಸುವುದು. ಇವರೇನಾದರೂ ತಪ್ಪು ಹೇಳಿದರೆ, ಇವರಿಗೆ ಸಲಹೆ ಕೊಡೋದು, ಆಮೇಲೆ ನಿಜವಾದ ಕಲ್ಪ್ರಿಟರ್ಗೆ ಶಿಕ್ಷೆಯನ್ನು ಕೊಡಿಸುವುದು. ಈ ರೀತಿಯಾದಂತಹ ಒಂದು ಕೊಂಡಿಯಾಗಿ, ಒಂದು ಸೇತುವೆಯಾಗಿ ಪ್ರಾಸಿಕ್ಯೂಟರ್ಗಳು ಕೆಲಸ ಮಾಡ್ತಾರೆ. ಆ್ಯಕ್ಚುಲಿ ಪ್ರಾಸಿಕ್ಯೂಟರ್ಸ್ ಆರ್ ಲಾ ಆಫೀಸರ್ಸ್. ದೇ ಆರ್ ಲೀಗಲ್ ಪರ್ಸನ್ ಹೂ ಆರ್ ಲೀಗಲ್ ಎಕ್ಸ್ಪರ್ಟ್ಸ್. ದೀಸ್ ಲೀಗಲ್ ಎಕ್ಸ್ಪರ್ಟ್ಸ್ ಲುಕ್ ಎಟ್ ವಾಟ್ ಈಸ್ ಟೋಲ್ಡ್ ಬೈ ದ ಎಕ್ಸಿಕ್ಯೂಟಿವ್, ಇನ್ ಅದರ್ ವರ್ಡ್ಸ್ ಪೊಲೀಸ್. ಅವ್ರು ಹೇಳಿದ್ದು ಸರಿ ಇದೆಯಾ, ಸರಿ ಇದ್ದರೆ ಅದನ್ನು ಯಾವ ರೀತಿ ವಾದ ಮಾಡಬೇಕು, ಸರಿ ಇಲ್ಲ ಅಂದರೆ ಅವರಿಗೆ ಸಲಹೆ ಕೊಡಬೇಕು. ಇವೆಲ್ಲವೂ ಪ್ರಾಸಿಕ್ಯೂಟರ್ಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳು ಅಂತ ಹೇಳ್ಬೋದು. ಪ್ರಾಸಿಕ್ಯೂಷನ್ನ ಅರ್ಥವನ್ನು ನಾವು ನೋಡೋದಾದರೆ ಅಭಿಯೋಜನೆಯ ಅರ್ಥ, ಅಭಿಯೋಗ ಅಂತ ಹೇಳ್ತಾರೆ, ಅಭಿಯೋಗ ಅಂತ ಹೇಳ್ಬೋದು, ಅಥವಾ ಅಭಿಯೋಜನೆ ಅಂತಲೇ ಹೇಳ್ಬೋದು. ಅಭಿಯೋಜನೆ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ಅಭಿಯೋಜನೆ ಅಂತ ಹೇಳಿದರೆ ನಾವೇನು ಹೇಳ್ಬೋದು ಅಂತಂದರೆ, ಪ್ರೊಸೆಸ್ ಆಫ್ ಕಂಡಕ್ಟಿಂಗ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂತ. ಪ್ರೊಸೆಸ್ ಆಫ್ ಕಂಡಕ್ಟಿಂಗ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಅಂದರೆ ಅಪರಾಧಿಕ ವಿಷಯದ ವಿಚಾರಣೆಯನ್ನು ನಡೆಸುವಂತಹ ಪ್ರಕ್ರಿಯೆಗೆ ಅಭಿಯೋಜನೆ ಅಂತ ಹೇಳ್ತೀವಿ ನಾವು. ಅಭಿಯೋಜನೆ ಅಂತಂದರೆ ಅಪರಾಧಿಕ ವಿಷಯಕ್ಕೆ ಸಂಬಂಧಿಸಿದ ನ್ಯಾಯಾಂಗ ವಿಚಾರಣೆಯನ್ನು ಮಾಡುವುದು. ಪ್ರಾಸಿಕ್ಯೂಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ ಕಂಡಕ್ಟಿಂಗ್ ಕ್ರಿಮಿನಲ್ ಪ್ರೊಸೀಡಿಂಗ್ ಅಗೇನೆಸ್ಟ್ ದ ಅಕ್ಯೂಸ್ಡ್, ಆಪಾದಿತನ ಮೇಲೆ ಅಭಿಯೋಗ ಎಂದರೆ
ಅವನ ವಿರುದ್ಧದ ನಡೆಸುವ ಅಪರಾಧಿಕ ವಿಚಾರಣೆಯ ಪ್ರಕ್ರಿಯೆ. ದಟ್ ಈಸ್ ದ ಮೀನಿಂಗ್. ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಏನೇನು ಮಾಡ್ತೀವಿ? ವಾಟ್ ದ ಥಿಂಗ್ಸ್ ದಟ್ ಆರ್ ಬೀಯಿಂಗ್ ಡನ್ ಬೈ ದೀಸ್ ಪ್ರಾಸಿಕ್ಯೂಟರ್ಸ್. ಪ್ರಾಸಿಕ್ಯೂಟರ್ಗಳು ಫೈಲ್ ಚಾರ್ಜ್ಗಳನ್ನು ಫೈಲ್ ಮಾಡ್ತಾರೆ. ಪ್ರೆಸೆಂಟ್ ಎವಿಡೆನ್ಸ್ಗಳನ್ನು ಮಂಡಿಸ್ತಾರೆ. ಆಮೇಲೆ ಸಾಕ್ಷಿಗಳನ್ನು ಪರಿಶೀಲಿಸ್ತಾರೆ, ವಿಚಾರಿಸ್ತಾರೆ. ಆಮೇಲೆ ಶಿಕ್ಷೆಗಾಗಿ ಅವರು ದೋಷಾರೋಪಣೆಯ ಆರ್ಗ್ಯುಮೆಂಟನ್ನು ಮಾಡ್ತಾರೆ, ವಾದ ವಿವಾದವನ್ನು ಮಾಡ್ತಾರೆ, ಆಪಾದನೆಗಳ ಮಂಡನೆ ಮಾಡ್ತಾರೆ, ದಾಖಲೆಗಳ ಮಂಡನೆ ಮಾಡ್ತಾರೆ, ಸಾಕ್ಷಿಗಳ ವಿಚಾರಣೆ ಮಾಡ್ತಾರೆ. ದೋಷಾರೋಪಣೆಗೆ ಸಂಬಂಧಿಸಿದಂತಹ ವಾದ ವಿವಾದಗಳನ್ನು ಕೂಡ ಈ ಪ್ರಾಸಿಕ್ಯೂಟರ್ಗಳು ಸರ್ಕಾರದ ಪರವಾಗಿ, ಪೊಲೀಸರ ಪರವಾಗಿ ಕೋರ್ಟಿನ ಮುಂದೆ ಮಂಡಿಸ್ತಾರೆ. ರೈಟ್. ಸೊ ಹೂ ಆರ್ ಪ್ರಾಸಿಕ್ಯೂಟರ್ಸ್? ದೇ ಆರ್ ಸ್ಟೇಟ್ ಅಪಾಯಿಂಟೆಡ್ ಲೀಗಲ್ ಆಫೀಸರ್ಸ್. ರಾಜ್ಯ ನೇಮಕ ಮಾಡಿದಂತಹ, ಸರ್ಕಾರ ನೇಮಕ ಮಾಡಿದಂತಹ ಅವರು ಕಾನೂನಾತ್ಮಕ ಅಧಿಕಾರಿಗಳು. ದೇ ಆರ್ ಲಾ ಗ್ರಾಜ್ಯುಯೇಟ್ಸ್ ಅಪಾಯಿಂಟೆಡ್ ಬೈ ದಿ ಸ್ಟೇಟ್. ಸೊ ಫಾರ್ ದಟ್ ಪರ್ಪಸ್ ದೇ ಆರ್ ಸ್ಟೇಟ್ ಎಂಪ್ಲಾಯೀಸ್. ದೇ ಆರ್ ಎಂಪ್ಲಾಯೀಸ್ ಆಫ್ ದ ಸ್ಟೇಟ್. ಸರ್ಕಾರದ ನೌಕರರು, ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥವ್ರು. ಆದರೆ ಅವರು ಕಾನೂನು ಅರಿತಂಥವ್ರು, ಕಾನೂನಿನಲ್ಲಿ ತರಬೇತಿ ಹೊಂದಿದಂಥವ್ರು. ದೇ ಆರ್ ಆಲ್ LLB ಗ್ರ್ಯಾಜುಯೇಟ್ಸ್ ಆ್ಯಂಡ್ ದೀಸ್ ಆರ್ ದೇರ್ ಡೆಸಿಗ್ನೇಷನ್ಸ್. ನಾವೆಲ್ಲ ಕೇಳಿದ್ದೀವಿ. ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಡಿಷನಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಸ್ಪೆಷಲ್ ಪಬ್ಲಿಕ್, ಆ್ಯಂಡ್ ದೇ ಹ್ಯಾವ್ ಎ ಡೈರೆಕ್ಟರೇಟ್ ಆಲ್ಸೋ. ಅವ್ರದ್ದೊಂದು ನಿರ್ದೇಶಕರ ಆಫೀಸು ಕೂಡ ಇರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಅವರ್ ಲೀಗಲ್ ಪ್ರೊವಿಷನ್ ಆ್ಯಂಡ್ ದೇರ್ ಫಂಕ್ಷನ್ಸ್ ಆ್ಯಂಡ್ ದೇರ್ ಪರ್ಪಸ್. ಅಂಡರ್ BNSS, the structure of prosecution broadly corresponds to CRPC. ಮೊದಲು CRPCಗೂ ನಮ್ಮ ಈ BNSಗೂ ಬಹಳ ವ್ಯತ್ಯಾಸ ಏನಿಲ್ಲ. ಆಲ್ಮೋಸ್ಟ್ ಬೋತ್ ಆರ್ ಸೇಮ್ ಎಕ್ಸೆಪ್ಟ್ ಚೇಂಜ್ ಆಫ್ ಸೆಕ್ಷನ್. I am not discussing CRPC, I am only discussing BNS. BNSನ ಅಧ್ಯಾಯ 2ರಲ್ಲಿ ಬರ್ತದೆ. ಅಧ್ಯಾಯ 2 ಈ ಅಭಿಯೋಜಕರ ಬಗ್ಗೆ ಅಥವಾ ಅಭಿಯೋಜನೆಯ ಬಗ್ಗೆ ಮಾತಾಡ್ತದೆ. ಇಲ್ಲಿ ನೋಡಿ, ಸೆಕ್ಷನ್ 18ರಿಂದ 18 ಏನು ಹೇಳುತ್ತೆ ಅಂತಂದ್ರೆ 18 ಅಭಿಯೋಜಕರನ್ನ ಅಪಾಯಿಂಟ್ಮೆಂಟ್ ಬಗ್ಗೆ ಹೇಳುತ್ತೆ. ಆಮೇಲೆ 19 ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಗ್ಗೆ ಹೇಳುತ್ತೆ. 20 ಡೈರೆಕ್ಟರೇಟ್ ಆಫ್ ಪ್ರಾಸಿಕ್ಯೂಷನ್ ಬಗ್ಗೆ ಹೇಳುತ್ತೆ. ಸೊ ದಿಸ್ ಇಸ್ ಆಲ್ಸೋ ನಾಟ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್, ಬಟ್ ಚಾಪ್ಟರ್ 2 ಯು ಶುಡ್ ರಿಮೆಂಬರ್. ಫಂಕ್ಷನ್ಸ್ ಆಫ್ ದ ಪ್ರಾಸಿಕ್ಯೂಟರ್ಸ್, ಇದು ಇಂಪಾರ್ಟೆಂಟ್. ಏನು ಅವರ ಕೆಲಸ ಅನ್ನೋದು ಬಹಳ ಮುಖ್ಯ. ಪ್ರಾಸಿಕ್ಯೂಟರ್ಸ್ ಏನು ಕೆಲಸ ಮಾಡ್ತಾರೆ, ವಾಟ್ ದೇ ಆರ್ ಡೂಯಿಂಗ್ ಅನ್ನೋದನ್ನು ನಾವು ನೋಡೋದಾದ್ರೆ, ಒಮ್ಮೆ ಟ್ರಯಲ್ ಪ್ರಾರಂಭ ಆದರೆ ಇವರ ರೋಲ್ ಬಹಳ ಪ್ರಮುಖವಾಗ್ತದೆ. ಅತಿ ಮುಖ್ಯವಾದಂತಹ ಒಂದು ಪಾತ್ರ ಅಂತಂದ್ರೆ ಪ್ರಾಸಿಕ್ಯೂಟರ್ಸ್ದು. ಯಾವಾಗ ಕಂಡಕ್ಟಿಂಗ್ ಟ್ರಯಲ್, ಈ ಟ್ರಯಲ್ ಕಂಡಕ್ಟ್ ಮಾಡುವಲ್ಲಿ ಅವ್ರು ಏನು ಮಾಡ್ತಾರೆ, ಪೊಲೀಸ್ ವರದಿಯನ್ನು ಆಧರಿಸಿ, ಚಾರ್ಜ್ ಫ್ರೇಮ್ ಆದಂತಹ ಚಾರ್ಜ್ಗಳನ್ನು ಆಧರಿಸಿ ಅವ್ರೇನು ಮಾಡ್ತಾರೆ, ಸಾಕ್ಷ್ಯಗಳ ಪರೀಕ್ಷೆ ಮಾಡ್ತಾರೆ. ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತೀವಿ ನಾವು, ಅಭಿಯೋಜನ ಸಾಕ್ಷಿಗಳು. ಈ ಅಭಿಯೋಜನ ಸಾಕ್ಷಿಗಳನ್ನು ಅವ್ರೇನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಅವ್ರು ಎನ್ಕ್ವೈರಿ ಮಾಡ್ತಾರೆ, ಅವ್ರ ಕಡೆಯಿಂದ ಹೇಳಿಸ್ತಾರೆ, ಅಪರಾಧ ಆಗಿದೆ ಅಂತ ಹೇಳಿ ಅವ್ರ ಕಡೆಯಿಂದ ಹೇಳಿಸ್ತಾರೆ. ಅಷ್ಟೇ ಅಲ್ಲದೆ ಅಪರಾಧಿಗಳು ಕೋರ್ಟಿನ ಮುಂದೆ ಕೆಲವು ಸಾಕ್ಷಿಗಳನ್ನು ತರ್ತಾರೆ. ಅವಕ್ಕೆ ಡಿಫೆನ್ಸ್ ವಿಟ್ನೆಸ್ ಅಂತೀವಿ ನಾವು. ಡಿಫೆನ್ಸ್, ಅಪರಾಧಿಗಳ ಪರವಾಗಿ ಅಪರಾಧ ಮಾಡಿಲ್ಲ ಅಂತ ಹೇಳುವಂಥ ಸಾಕ್ಷಿಗಳು ಇರ್ತವೆ. ಅವುಗಳ ಪಾಟಿ ಸವಾಲನ್ನು ಮಾಡ್ತಾರೆ ಇವರು. ಕ್ರಾಸ್ ಎಕ್ಸಾಮಿನೇಷನ್, ಮರುಪರಿಶೀಲನೆ ಅಥವಾ ಪಾಟಿ ಸವಾಲನ್ನು ಕೂಡ ಯಾರು ಮಾಡ್ತಾರೆ, ಈ ಪ್ರಾಸಿಕ್ಯೂಟರ್ಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ನೀವು ನೋಡ್ಬೋದು. ದೆನ್ ಆಲ್ಸೋ ದೇ ವಿಲ್ ಅಸೆಸ್ ದ ಎವಿಡೆನ್ಸ್. ನೋಡಿ, ಇವ್ರದ್ದು ಇನ್ನೊಂದು ಅತಿ ಪ್ರಮುಖವಾದಂತಹ ಕೆಲಸ ಏನು ಅಂತಂದ್ರೆ, ಸಾಕ್ಷಿಗಳು ಸರಿಯಾಗಿದ್ದಾವ ಇಲ್ಲ ಅಂದ್ರೆ ಪೊಲೀಸರಿಗೆ ಅವ್ರು ಅಡ್ವೈಸ್ ಮಾಡ್ತಾರೆ. ಇಶ್ಯೂ ಲೀಗಲ್ ಒಪಿನಿಯನ್ ಟು ಪೊಲೀಸ್ ವೆದರ್ ಎವಿಡೆನ್ಸ್ ಈಸ್ ಸಫಿಷಿಯಂಟ್ ಫಾರ್ ಚಾರ್ಜಸ್. ನೀವೇನು ಆಪಾದನೆಗಳನ್ನು ನಿರ್ಧರಿಸಿದಿರಿ ಅವುಗಳನ್ನು ಸಾಬೀತುಪಡಿಸುವ ಉದ್ದೇಶಕ್ಕೋಸ್ಕರ ನಿಮ್ಮಲ್ಲಿರ್ತಕ್ಕಂಥ ದಾಖಲೆಗಳು ಪರಿಪೂರ್ಣವಾಗಿದೆಯೇ ಅಂತಕ್ಕಂಥದ್ದನ್ನು ಕೂಡ ಅವರು ನೋಡ್ತಾರೆ ಮತ್ತು ಪೊಲೀಸರಿಗೆ ಸಲಹೆ ಕೊಡ್ತಾರೆ. ಇದು ಒಂದು ಸೈಡ್ ಆಯಿತು. ಇದು ನೋಡಿ, ಡ್ಯೂಟಿ ಟು ಕೋರ್ಟ್, ಅವರ ಜವಾಬ್ದಾರಿ. ಕೋರ್ಟಿಗೋಸ್ಕರ ಕೂಡ ಅವರ ಜವಾಬ್ದಾರಿ ಇದೆ, ಪ್ರಮುಖವಾದಂತಹ ಜವಾಬ್ದಾರಿ ಇದೆ. ಕೇವಲ ಕೇಸನ್ನು ಗೆಲ್ಲುವುದು, ಶಿಕ್ಷೆ ಕೊಡುವುದು ಅವ್ರ ಕೆಲಸ ಅಲ್ಲ. ಪ್ರಾಸಿಕ್ಯೂಟರ್ ಅತಿ ಮುಖ್ಯವಾದಂತಹ ಕೆಲಸ ಅಂತಂದ್ರೆ ನ್ಯಾಯವನ್ನು ಒದಗಿಸುವುದು, ನ್ಯಾಯ ಯೋಚಿತ
ವಾದವನ್ನು ಮಾಡಬೇಕು. ಅವರ ಒಂದು ಕ್ರಿಯೆ ಹೇಗಿರ್ಬೇಕು ಅಂದ್ರೆ ನ್ಯಾಯಕ್ಕಾಗಿ ಹೋರಾಡುವಂಥದ್ದು, ಕೇವಲ ಗೆಲ್ಲುವುದಕ್ಕಾಗಲ್ಲ. ನಾಟ್ ಮಿಯರ್ಲಿ ಟು ವಿನ್, ಕೇವಲ ಗೆಲ್ಲುವುದಕ್ಕಾಗಿ ಅಲ್ಲ, ಕೇವಲ ಗೆಲ್ಲುವುದೇ ಅಲ್ಲ, ಗೆಲ್ಲುವುದಕ್ಕಾಗಿ ಮಾತ್ರವಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ದೆನ್ ಮಸ್ಟ್ ಪ್ಲೇಸ್ ಆಲ್ ರಿಲೆವೆಂಟ್ ಫ್ಯಾಕ್ಟ್ಸ್ ಬಿಫೋರ್ ದ ಕೋರ್ಟ್. ಇದು ಬಹಳ ಮುಖ್ಯ. ಸಮಂಜಸವಾದಂತಹ ಎಲ್ಲ ದಾಖಲೆಗಳನ್ನು ಏನ್ ಮಾಡಬೇಕು, ನ್ಯಾಯಾಲಯದ ಮುಂದೆ ತಗೊಂಡ್ಬಿಡಬಾರ್ದು. ಯಾವುದನ್ನು ಮುಚ್ಚಿಡಬಾರ್ದು, ಯಾವುದನ್ನು ಬಚ್ಚಿಡುವ ಹಾಗಿಲ್ಲ, ಯಾವ ದಾಖಲೆಯನ್ನು ಬಚ್ಚಿಡುವ ಹಾಗಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಯಾರಾದರೂ ಸಂತ್ರಸ್ತರು ಇರ್ತಾರಲ್ಲ, ಬಾಧಿತ ಅಥವಾ ಸಂತ್ರಸ್ತರು ಅಂತ ಹೇಳ್ಬೋದು, ಸಂತ್ರಸ್ತರು, ಈ ಸಂತ್ರಸ್ತರನ್ನ ಅವರ ಒಂದು ವೆಲ್ಫೇರ್ ಅನ್ನು ಅವ್ರು ನೋಡ್ಬೇಕು. ಏನ್ ನೋಡ್ಬೇಕು, ಈ ಕೇಸಿನ ಪ್ರಗತಿಯ ಬಗ್ಗೆ ಸಂತ್ರಸ್ತರಿಗೆ ಆಗಾಗ ಮಾಹಿತಿಯನ್ನು ಕೊಡಬೇಕು, ಅಷ್ಟೇ ಅಲ್ಲ, ಕನ್ಸಿಡರ್ ವಿಕ್ಟಿಮ್ಸ್ ಸಬ್ಮಿಷನ್ ಇನ್ ಸೀರಿಯಸ್ ಅಫೆನ್ಸಸ್. ಗಂಭೀರವಾದ ಅಪರಾಧಗಳ ವಿಷಯದಲ್ಲಿ ಈ ಸಂತ್ರಸ್ತರ ಅನಿಸಿಕೆಗಳನ್ನು ಪರಿಗಣಿಸಬೇಕು, ಅವರ ಹೇಳಿಕೆಯನ್ನು ಪರಿಗಣಿಸಬೇಕು. ಅವುಗಳನ್ನು ಕೂಡ ವಾದದಲ್ಲಿ ಸೇರಿಸತಕ್ಕಂತಹ ಕರ್ತವ್ಯ ಯಾರ್ದಾಗಿರ್ತದೆ, ಅಭಿಯೋಜಕರ ಕರ್ತವ್ಯ ಆಗಿರ್ತದೆ ಅನ್ನೋದನ್ನ ನಾವು ಗಮನಿಸಬೇಕು. ದೆನ್ ನೇಚರ್ ಆಫ್ ಪ್ರಾಸಿಕ್ಯೂಟರ್ಸ್ ರೋಲ್, ಇವರ ಪಾತ್ರ, ಈ ಅಭಿಯೋಜಕರ ಪಾತ್ರ ಎಷ್ಟು ಮುಖ್ಯವಾಗಿರ್ತದೆ ಅಂತಂದ್ರೆ, ಅವರೇನು ತನಿಖೆಯ ವ್ಯಕ್ತಿಗಳಲ್ಲ, ಅವರು ತನಿಖೆಯ ಮೇಲಿನ ನಿಯಂತ್ರಣ, ನಾಟ್ ಮಾಸ್ಟರ್ ಆಫ್ ಇನ್ವೆಸ್ಟಿಗೇಷನ್. ಇದು ಮಾಸ್ಟರ್ ಆಫ್ ಇನ್ವೆಸ್ಟಿಗೇಷನ್, ಇದು ಯಾರಿಗೆ ಸಂಬಂಧಪಟ್ಟಂತ ವಿಷಯ, ಪೊಲೀಸರಿಗೆ ಸಂಬಂಧಪಟ್ಟಂತ ವಿಷಯ. ನಾಟ್ ಎ ಪ್ರೈವೇಟ್ ಲಾಯರ್ ಫಾರ್ ದ ವಿಕ್ಟಿಮ್. ಇವರು ಬಾಧಿತನಿಗೆ ಇರುವಂತಹ ವಕೀಲರಲ್ಲ, ಇವರು ದೇ ಆರ್ ಆಫೀಸರ್ ಆಫ್ ದ ಕೋರ್ಟ್, ಅಬ್ಜೆಕ್ಟಿವ್ ರೋಲ್, ನಾಟ್ ಅಡ್ವರ್ಸರಿಯಲ್ ಎಗ್ರೆಷನ್. ನೋಡಿ, ಅಂದ್ರೆ ಇವೆಲ್ಲವನ್ನು ಒಟ್ಟಾರೆಯಾಗಿ ನಾನು ಹೇಳುವುದಾದ್ರೆ, ಇವರು ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಿಸುವ ನಿರಪರಾಧಿಗೆ ಶಿಕ್ಷೆಯಿಂದ ಆಪಾದನೆಯಿಂದ ಮುಕ್ತಿಗೊಳಿಸುವ, ನಿರಪರಾಧಿಗೆ ಆಪಾದನೆಯಿಂದ ಮುಕ್ತಿಗೊಳಿಸುವ, ಜವಾಬ್ದಾರಿ. ಇವರು ಯಾರ ಪರವೂ ಅಲ್ಲ, ಇವರು ಆಪಾದಿತನ ಪರವೂ ಅಲ್ಲ, ಅಥವಾ ಏನು ಸಂತ್ರಸ್ತರ ಪರವೂ ಅಲ್ಲ. ತಪ್ಪು ಆಗಿದೆಯಾ, ಅವನಿಗೆ ಶಿಕ್ಷೆ ಆಗ್ಬೇಕು, ತಪ್ಪಾಗಿಲ್ಲವಾ, ಅವನು ಹೊರಗೆ ಬರಬೇಕು. ಆ ರೀತಿಯಾದಂತಹ ನಾಜೂಕಾದ ಪಾತ್ರ ಇವ್ರದ್ದು. ದೇ ಆರ್ ಆಫೀಸರ್ ಆಫ್ ದ ಕೋರ್ಟ್, ದೇ ಆರ್ ನಾಟ್ ಎ ಪ್ರೈವೇಟ್ ಲಾಯರ್. ಯಾವುದೇ ಒಂದು ಪಕ್ಷಕ್ಕೆ ಲಾಯರ್ ಅಲ್ಲ, ದೇರ್ಫೋರ್ ದೇರ್ ರೋಲ್ ಈಸ್ ನಾಟ್ ಅಡ್ವರ್ಸರಿಯಲ್ ಬಟ್ ಅಬ್ಜೆಕ್ಟಿವ್ ರೋಲ್. ಉದ್ದೇಶಪೂರ್ವಕವಾದಂತಹ ಅವ್ರದ್ದು ಏನು ಕೆಲಸ, ಏನು ಉದ್ದೇಶಪೂರ್ವಕವಾದಂತಹ ಕೆಲಸ, ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಿಸುವ ಬಹಳ ಮುಖ್ಯವಾದ ಕೆಲಸ. ಅಷ್ಟೇ ಅಲ್ಲ, ಪೊಲೀಸರೇನಾದರೂ ಯಾವುದೇ ವ್ಯಕ್ತಿಯನ್ನ ತಪ್ಪಾಗಿ ಫ್ರೇಮ್ ಮಾಡಿದ್ರೆ ಅವರನ್ನು ಶಿಕ್ಷೆಯಿಂದ ವಿಮುಕ್ತಿಗೊಳಿಸುವ ಜವಾಬ್ದಾರಿಯೂ ಕೂಡ ಈ ಅಭಿಯೋಜಕರ ಮೇಲೆ ಇರ್ತದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಎಸ್, ಡಿಫರೆನ್ಸ್ ಬಿಟ್ವೀನ್, ಇವಾಗ ನಿಮ್ಗೆ ಅದರ ಪೂರ್ಣ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನಾನು. ಐ ಆಮ್ ಮೇಕಿಂಗ್ ಎ ಡಿಫರೆನ್ಸ್. ಪೊಲೀಸರ ಕೆಲಸ ಅವ್ರಿಗೆ ಶಿಕ್ಷೆ ಕೊಡಿಸೋದು, ದೇರ್ ರೋಲ್ ಈಸ್ ದ್ಯಾಟ್. ಅದಕ್ಕೆ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿರ್ತಾರೆ. ಎಷ್ಟೋ ಸಲ ಸಬ್ಮಿಟ್ ಮಾಡಿದಂತಹ ಚಾರ್ಜ್ ಶೀಟ್ನಲ್ಲಿ ಅಪರಾಧ ಮಾಡದೇ ಇದ್ದಂಥ ಸಂದರ್ಭದಲ್ಲಿಯೂ ಆಗಿರುವ ಸಾಧ್ಯತೆಗಳಿದ್ದರೆ ಅದನ್ನು ತಪ್ಪಿಸುವ ಕೆಲಸ
ಅಭಿಯೋಜಕರದಾಗಿರುತ್ತದೆ. ಹಂಗಂತ ಹೇಳಿ ಅಭಿಯೋಜಕರು ನೆಗ್ಲೆಕ್ಟ್ ಆಗಿ ಏನು ಮಾಡೋ ಹಾಗಿಲ್ಲ. ಅವರು ತಪ್ಪಿತಸ್ಥ ಅನ್ನುವುದನ್ನು ಸಾಬೀತುಪಡಿಸುವುದು ಕೂಡ ಅವರ ಜವಾಬ್ದಾರಿ. ನೋಡಿ, ಪೊಲೀಸರು ಏನು ಮಾಡ್ತಾರೆ? ತನಿಖೆಯನ್ನು ಮಾಡ್ತಾರೆ. ದೇ ಕಂಡಕ್ಟ್ ಇನ್ವೆಸ್ಟಿಗೇಷನ್. ಪ್ರಾಸಿಕ್ಯೂಟರ್ ಏನು ಮಾಡ್ತಾರೆ? ಪ್ರಾಸಿಕ್ಯೂಟರ್ ಅಂದ್ರೆ ಇಲ್ಲಿ ಅಭಿಯೋಜಕ. ಅಭಿಯೋಜಕರ ಕೆಲಸ ಏನು? ಕಂಡಕ್ಟ್ ಪ್ರಾಸಿಕ್ಯೂಷನ್, ಅಭಿಯೋಜನೆ ಮಾಡುವುದು. ಅಭಿಯೋಜನೆ ಅಂತಂದ್ರೆ ಅಪರಾಧಿಕ ವಿಚಾರಗಳಲ್ಲಿ ನ್ಯಾಯಿಕ ವಿಚಾರಣೆಗೆ ಸಹಾಯ ಮಾಡುವುದು. ದಟ್ ಈಸ್ ಅಭಿಯೋಜನೆ ಮಾಡುವುದು. ಇವರ ಕೆಲಸ, ಪೊಲೀಸರ ಕೆಲಸ ಸಾಕ್ಷ್ಯಗಳನ್ನ ಆಧಾರಗಳನ್ನ ಸಂಗ್ರಹಿಸುವುದು. ಇವರು ಸಾಕ್ಷ್ಯಗಳನ್ನ ಆಧಾರಗಳನ್ನ ಮಂಡಿಸುವುದು, ಕೋರ್ಟ್ನಲ್ಲಿ ಮಂಡಿಸುವುದು. ಮತ್ತು ಇವರು ವಿಟ್ನೆಸ್ ಅನ್ನ ಎತ್ಕೊಂಡು ಬರ್ತಾರೆ. ಇವರು ವಿಟ್ನೆಸ್ಗಳನ್ನ ವಿಚಾರಣೆ ಮಾಡ್ತಾರೆ. ಆಮೇಲೆ ಇವ್ರದ್ದು ಆಡಳಿತಾತ್ಮಕ ಕಾರ್ಯ, ಇವ್ರದ್ದು ನ್ಯಾಯಿಕ ಕಾರ್ಯ. ಪ್ರಾಸಿಕ್ಯೂಟರ್ಸ್ ಡೂ ದ ಜುಡಿಷಿಯಲ್ ಜಾಬ್ and the police do the administrative job. The administrative job is to maintain law and order. Anybody who is doing a criminal act, he should be punished. That is the major role of the police. ಆದರೆ ಅಭಿಯೋಜಕರ ಕೆಲಸ, ಅವನು ಆಪಾದಿತನಾಗಿದ್ದರೆ ಶಿಕ್ಷೆ ಕೊಡಿಸುವುದು, ಇಲ್ಲದೆ ಹೋದರೆ ಇಲ್ಲ. Therefore, private says, next heading is private prosecution. ಪ್ರೈವೇಟ್ ಪ್ರಾಸಿಕ್ಯೂಷನ್ ಅಂದ್ರೆ ಏನು ಅಂತ ನಾವು ನೋಡುವುದಾದ್ರೆ, ಇನ್ ಸಮ್ ಕೇಸಸ್ ವಿತ್ ಕೋರ್ಟ್ ಪರ್ಮಿಷನ್, ನ್ಯಾಯಾಲಯದ ಪರವಾನಗಿಯೊಂದಿಗೆ ಎ ಪ್ರೈವೇಟ್ ಕಂಪ್ಲೇನೆಂಟ್ ಮೇ ಕಂಡಕ್ಟ್ ಪ್ರಾಸಿಕ್ಯೂಷನ್. ಖಾಸಗಿಯಾಗಿ ಕಂಪ್ಲೇಂಟ್ ಕೊಟ್ಟಂತಹ, ದೂರು ಕೊಟ್ಟಂತಹ ವ್ಯಕ್ತಿಯೂ ಕೂಡ ಪ್ರಾಸಿಕ್ಯೂಷನ್, ಅಭಿಯೋಜನೆ ಮಾಡಬಹುದು. ಎಕ್ಸಾಂಪಲ್, ಚೆಕ್ ಬೌನ್ಸ್ ಕೇಸ್. ಕೋರ್ಟ್ ಮೇ ಅಪಾಯಿಂಟ್ ಎ ಲಾಯರ್ ಟು ಅಸಿಸ್ಟ್ ಪ್ರಾಸಿಕ್ಯೂಷನ್. ಕೆಲವೊಂದ್ಸಲ ಏನಾಗಿದೆ, ಹೊಸ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂತಂದರೆ, ಕ್ರಿಮಿನಲ್ ಕೇಸಲ್ಲಿಯೂ ಕೂಡ ಈ ಪ್ರಾಸಿಕ್ಯೂಟರ್ಸ್ ಜೊತೆಗೆ ಕೋರ್ಟಿನ ಪರ್ಮಿಷನ್ ತಗೊಂಡು ವಿಕ್ಟಿಮ್ಸು ತಮ್ಮ ಲಾಯರ್ನ ಇಡ್ಬೋದು. ವಿಕ್ಟಿಮ್ಸ್ ಆಲ್ಸೋ ಕ್ಯಾನ್ ಕೀಪ್ ದೇರ್ ಲಾಯರ್ಸ್. ಆ್ಯಂಡ್ ಫೈನಲಿ ದ ಪರ್ಪಸ್, ಇಫ್ ಯು ವಾಂಟ್ ಟು ಸಿ, ಯಾಕೆ ಇದು ಬೇಕಿತ್ತು ಒಮ್ಮೆ ಅನಿಸ್ಬೋದಲ್ವ, ನಮಗೂ ನಿಮಗೂ ಅನಿಸ್ಬೋದು. ಪೊಲೀಸರೇ ಆ್ಯಕ್ಚುಲಿ ಎಲ್ಲ ರೆಡಿ ಮಾಡಿದ್ದಾರೆ, ರೆಡಿ ಮಾಡುವ ಇದು ಇವ್ರಿಗೆ ಕೈಗೆ ಯಾಕೆ ಕೊಡಬೇಕು, ಅವರೇ ಪೊಲೀಸರೇ ಮಂಡನೆ ಮಾಡ್ಬೋದಲ್ಲ ಅಂತಕ್ಕಂಥ ಒಂದು ವಿಚಾರ ನಮ್ಮ ಮುಂದೆ ಬರಬಹುದು. ಆದರೆ ಸಾಮಾನ್ಯವಾಗಿ ಅವರಿಂದ ತಪ್ಪಾಗುವ ಸಾಧ್ಯತೆಗಳಿರ್ತವೆ. ಅವರು ನ್ಯಾಯೋಚಿತವಾಗಿ ಮಾಡಲಿಕ್ಕಿಲ್ಲ, ಯಾಕಂದ್ರೆ ಅವರೇ ತಯಾರು ಮಾಡಿರ್ತಾರೆ. ಅವ್ರು ತಯಾರು ಮಾಡಿದ ಕೂಸು ಅವ್ರಿಗೆ ಪ್ರೀತಿ. ಆದ್ದರಿಂದ ಇಲ್ಲಿ ಮಧ್ಯಂತರದಲ್ಲಿ ನಾವು ಈ ಹೊಸ ಒಂದು ಏನು ಘಟಕವನ್ನು ತರ್ತೀವಿ, ದಟ್ ಈಸ್ ಪ್ರಾಸಿಕ್ಯೂಷನ್. ಎನ್ಶ್ಯೂರ್ ಫೇರ್ ಟ್ರಯಲ್. ಇವರಿಂದ ನಮ್ಗೇನಾಗುತ್ತೆ ಅಂತಂದ್ರೆ, ಚಾರ್ಜ್ ಶೀಟ್ ಇವರೇ ತಯಾರು ಮಾಡಿರೋದಿಲ್ಲ. ಆದ್ದರಿಂದ ಇವರೇನಾಗುತ್ತೆ, ನ್ಯಾಯಯುತ ಅಪರಾಧಿಕ ವಿಚಾರಣೆ ಮಾಡುವಲ್ಲಿ ಇವರಿಂದ ಸಾಧ್ಯತೆ ಇದೆ, ಅದರ ಉದ್ದೇಶ. ಅದಕ್ಕೆ ನಾವು ಪ್ರಾಸಿಕ್ಯೂಟರ್ನ ನೇಮಕ ಮಾಡ್ತೀವಿ. ಅಪ್ಹೋಲ್ಡ್ ರೂಲ್ ಆಫ್ ಲಾ, ಕಾನೂನಿನ ರಕ್ಷಣೆ. ಅಂದ್ರೆ ಯಾವುದೇ ಒಂದು ಪ್ರಕ್ರಿಯೆ ನಡೆದ್ರೆ ಅದು ಕಾನೂನು ರೀತಿಯಲ್ಲೇ ನಡಿಬೇಕು. ಅಪರಾಧಿಕ ಪ್ರಕ್ರಿಯೆ ಕಾನೂನಾತ್ಮಕವಾಗಿ, ಕಾನೂನಿಗನುಸಾರವಾಗಿ. ಎಲ್ಲಿ ನೋಡ್ತೀವಿ ನಾವು ಇದನ್ನ? ಆರ್ಟಿಕಲ್ 21. ಎನಿಥಿಂಗ್ ದಟ್ ಯು ಡೂ ಫಾರ್ ದ ಲೈಫ್ ಅಂಡ್ ಲಿಬರ್ಟಿ ಆಫ್ ಎ ಪರ್ಸನಲ್, ಇಟ್ ಹ್ಯಾಸ್ ಟು ಬಿ ಡನ್ ಆಸ್ ಪರ್ ದ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಅದನ್ನ ಇವ್ರು ಮಾಡಿಸ್ತಾರೆ, ಪ್ರಾಸಿಕ್ಯೂಟರ್ಸ್ ಮಾಡ್ತಾರೆ. ಪನಿಷ್ ಗಿಲ್ಟಿ, ಪ್ರೊಟೆಕ್ಟ್ ಇನ್ನೋಸೆಂಟ್. ಅಪರಾಧಿಗೆ ಶಿಕ್ಷೆ, ನಿರಪರಾಧಿಗೆ ವಿಮುಕ್ತಿ. ನಿರಪರಾಧಿಗೆ ವಿಮುಕ್ತಿ, ಶಿಕ್ಷೆ ಅಲ್ಲ, ನಿರಪರಾಧಿಗೆ ವಿಮುಕ್ತಿ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು. ಆ ಕೆಲಸವನ್ನು ಇವ್ರು ಮಾಡ್ತಾರೆ. ಯಾರು? ಪ್ರಾಸಿಕ್ಯೂಟರ್ಸ್ ಮಾಡ್ತಾರೆ. ರಿಪ್ರೆಸೆಂಟ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ. ನೋಡಿ, ಸಮಾಜದ ಒಂದು ಏನು ಇಚ್ಛೆ ಇರ್ತದಲ್ವಾ, ಸಮಾಜದ ಇಚ್ಛೆ ಈಡೇರಬೇಕು. ಸಮಾಜದ ಇಚ್ಛೆ ಈಡೇರಿಸೋದು. ಸಮಾಜದ ಇಚ್ಛೆ ಈಡೇರಿಸೋದು. ಇದು ಈ ಪ್ರಾಸಿಕ್ಯೂಟರ್ಸ್ನ ಜವಾಬ್ದಾರಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಐ ಥಿಂಕ್ ಐ ಹ್ಯಾವ್ ನಾಟ್ ರಿಟನ್ ದಿಸ್ ಇಟ್ ಸೆಲ್ಫ್ ಕ್ಯಾನ್ ಬಿ
written as a conclusion, purpose and conclusion, purpose and conclusion. This is all about prosecutors. ನಿಮ್ಗೆ ಪ್ರಾಸಿಕ್ಯೂಟರ್ಸ್ ಮೇಲೆ ಶಾರ್ಟ್ ನೋಟು ಕೇಳ್ಬೋದು, ಲಾಂಗ್ ಆನ್ಸರು ಕೇಳ್ಬೋದು. ಸೊ ಸಫಿಷಿಯೆಂಟ್ ಮಟೀರಿಯಲ್ನ ನಾನು ನಿಮಗೆ ಇಲ್ಲಿ ಒದಗಿಸಿದ್ದೀನಿ ಮತ್ತು ಈ ನೋಟ್ಸ್ಗಳನ್ನು ನಾನು PDF ಫೈಲ್ನಲ್ಲಿ ಹಾಕ್ತೀನಿ ಅಂತ ಹೇಳ್ತಾ ಈ BNSನ ಇನ್ನೊಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.